ದರ್ಶನ್ ಏನಕ್ಕೆ ಬಂತು ಅಂದ್ರೆ ಗೊತ್ತಲ್ಲ ಸರ್, ಏನ್ರಿ ಮೀಡಿಯಾ ಅಷ್ಟೇ. ಅದಕ್ಕೋಸ್ಕರ ದರ್ಶನ್ ಅವನ್ನ ಎಲ್ದಿದ್ದು, ಇನ್ನೇನಕ್ಕೆ ಎಲ್ದಿಲ್ಲ ಅವರು. ಪರವಾಗಿಲ್ಲ, ಅವ್ರು ಎಲ್ಕೊಂಡು ಹೋಗ್ತಾನೆ ಇಲ್ಲಿ, ಅವಯ್ಯ ಬೆಳ್ಕೊಂಡು ಹೋಯ್ತಾನೆ ಇರ್ತಾರೆ. ನ್ಯೂಸ್ ಅವ್ರಿಗೆ ಹಂಗಲ್ಲ, ದರ್ಶನೇ ದೇವ್ರ ಅವ್ರಿಗೆ. ಅಂದ್ರೆ ಮೊದ್ಲು ಅವ್ರು ಆ ಸುದ್ದಿ ತೋರ್ಸ್ರೆ ಸಮಾಧಾನನಾ? ಅವ್ರಿಗೆ ಆವಾಗ್ಲೇ ಊಟ. ಅವಾಗ್ಲೇ ಊಟ. ಸರ್, ಈಗ ಸೌಜನ್ಯ ಕೇಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನೀವು ಯೂತ್ಸ್ ಇದೀರಾ, ಸ್ಟೂಡೆಂಟು. ಹೌದು ಸರ್, ಇವಾಗ ನ್ಯೂಸ್ ಅವರೇ ನ್ಯಾಯ ಕೊಡ್ಸ್ಬೇಕು. ನ್ಯೂಸ್ ಅವರೇ ಮೊದ್ಲು ಇದಂತ ಎಲ್ಲ ಇದೆಲ್ಲ ಹೇಳ್ತಾರೆ. ನ್ಯೂಸ್ ಅವರು ನಮ್ಮಲ್ಲೇ ಮೊದ್ಲು ಹಂಗೆ ಅಂತಾರೆ. ಅದೇ ಈ ದರ್ಶನ್ ಕೇಸ್ ಬಂದಿದ ತಕ್ಷಣ ಅವರು ಬರೀ ದರ್ಶನ್ ಮಾತ್ರ ತೋರ್ಸಿದ್ರು. ಡೈಲಿ ದರ್ಶನ್ದೆ. ಅವ್ರಿಗೆ ದರ್ಶನ್ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ದೇವ್ರ ತರ ಆಗ್ಬಿಟ್ಟಿದ್ದಾರೆ. ಸೌಜನ್ಯ ಬಗ್ಗೆ ಏನು ತೋರ್ಸಿಲ್ಲ. ಇವಾಗ ಸೌಜನ್ಯ ರೇಪ್ ಕೇಸ್ ಆಗಿ 13 ವರ್ಷ 14 ವರ್ಷ ಆಗ್ತಾ ಬಂತು. ಅದ್ರ ಬಗ್ಗೆ ಏನು ತೋರ್ಸು ಇಲ್ಲ, ಏನು ಮಾತಾಡೂ ಇಲ್ಲ. ಇವಾಗ ಆ ಹುಡ್ಗಿಗ್ ಪಾಪ ನ್ಯಾಯ ಸಿಗುತ್ತೆ ಅಂತ ನೋಡಿದ್ರೆ ಎಲ್ಲಿಂದ? ಇವಾಗ ಆ ಹುಡ್ಗ ಪಾಪ ಧ್ವನಿ ಎತ್ತವನೆ. ಆ ಹುಡ್ಗನ್ಗಾರು ಸಪೋರ್ಟ್ ಮಾಡ್ಬೇಕಲ್ವಾ? ಸಮೀರ್ MD ಅವರು ಅದನ್ನು ಮಾಡ್ತಾ ಇಲ್ಲ ಇವರು. ಬರೀ ಇವಾಗ್ಲೂ ನೋಡಿ ಸರ್, ದರ್ಶನ್ ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗುತ್ತಾ ಆಗಲ್ವಾ? ಅಂದ್ರೆ ಇನ್ನು ಕೂಡ ದರ್ಶನ್ ಸುದ್ದಿ ಬಿಟ್ಟಿಲ್ಲ. ಇನ್ನೂ ಬಿಟ್ಟಿಲ್ಲ. ಇವತ್ತು ನಾನು ಬೆಳಗ್ಗೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೇ ಬಂದಿದ್ದು. ಬರೀ ದರ್ಶನ್. ಹೌದು ಸರ್, ದರ್ಶನ್ ದೇವ್ರೇನೆ. ದರ್ಶನ್ ಇಂದಾನೇ ಇವ್ರಿಗೆ ಊಟ ಸಿಗ್ತೈತೆ ಅಂತ ನನಗೆ ಗೊತ್ತು. ಮೀಡಿಯಾದವ್ರಿಗೆ ಹೆಂಗೆ? TRP. ಅವ್ರು ಸುದ್ದಿ ಹಾಕೋದ್ರಿಂದ ಅವ್ರಿಗೆ TRP. ಹೌದು. ಅಂದ್ರೆ ದರ್ಶನ್ ಇಲ್ಲ ಅಂದ್ರೆ ಅವ್ರಿಗೆ ಎಲ್ಲಿ ಸರ್ ಊಟ ಸಿಗುತ್ತೆ? ಇವಾಗ ದರ್ಶನ್ ಸುದ್ದಿ ಹಾಕ್ತಾರೆ. ಇವಾಗ ದರ್ಶನ್ಗೆ ಎಷ್ಟು ಜನ ಸರ್ ಫಾಲೋವರ್ಸ್ ಇದಾರೆ? ಅಲ್ಲ, ಅವ್ರಿಗೇನ್ ಬೇರೆ ಸುದ್ದಿನ ಆಗಲ್ಲ ಅನ್ಕೊಂಡಿದ್ರೆ ಟಿವಿಗಳಲ್ಲಿ ಬರೀ ಬರುತ್ತಾ? ದರ್ಶನ್ ದೇವ್ ಸಿಗೋದು ಕನ್ನಡದವ್ರಿಗೆ ದರ್ಶನ್ ಇಂದಾನೇ ಊಟ. ಅಲ್ಲ, ಟಿವಿ ಚಾನಲ್ ಬರೀ ದರ್ಶನ್ ಒಂದ್ ಬಿಟ್ರೆ ಇನ್ನೇನು ಹಾಕದೇ ಇಲ್ಲ. ಬೆಳಗ್ಗೆ ಎದ್ದೊಳ್ತೀನಿ ಸರ್. ನಾನು ಎದ್ದೊಳೋದು, ನನಗೆ ಕಾಲೇಜ್ ಇರೋದು 7:45ಗೆ. ಬೆಳಗ್ಗೆ ದಿವಸ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಟೆನ್ಷನ್ ಬೇಕಾ ಸರ್? ಇದಲ್ಲ ಅವ್ರಿಗೆ. ಅದ್ರ ಬದಲು ಆ ಪಾಪ ಹುಡ್ಗಿಗೆ ರೇಪ್ ಆಗೈತೆ. ಅದಕ್ಕಿಂತ ಇವಾಗ ಬೇರೆ ಯಾರು ಮರ್ಡ್ರೇ ಮಾಡಿಲ್ವಾ ಸರ್? ಮರ್ಡ್ರ್ ಮಾಡ್ತಿರೋರು ಆಚೆನೆ ಓಡಾಡಿಲ್ವಾ ಸರ್? ಇವಾಗ ರೇಪ್ ಕೇಸ್ ಪಾಪ ಫಸ್ಟ್ ಹುಡ್ಗಿ ಅಂತ ಎಲ್ಲಾರು ಹೇಳ್ತಾರೆ. ವುಮೆನ್ಸ್ ರೆಸ್ಪೆಕ್ಟ್ ಕೊಡಿ ಅಂತಾರೆ. ಇವಾಗ ಮೀಡಿಯಾದಲ್ಲಿ ಎಷ್ಟೊಂದು ಹುಡ್ಗಿರ್ ಇದಾರೆ ತಾನೆ ಅಲ್ವಾ ಸರ್? ವುಮೆನ್ಸ್ ಇದಾರೆ, ಅವ್ರಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಟ್ರೆ ತಾನೆ ಸರ್ ಇವಾಗ ದೇಶಕ್ಕೆ ಇದಾಗೋದು. ಅದಕ್ಕೇನೆ ಫಸ್ಟ್ ನ್ಯೂಸ್ ಅವ್ರು ಏನ್ ಮಾಡ್ಬೇಕಂದ್ರೆ ಸೌಜನ್ಯ ಕೇಸ್ನ ಎತ್ತಿ ಹಿಡಿಬೇಕು ಸರ್. ನ್ಯೂಸ್ ಅವರಿಂದಾನೇ ಎಲ್ಲ ಆಗೋದು. ನ್ಯೂಸ್ ಅವರು ಮತ್ತು ಯೂಟ್ಯೂಬರ್ಸ್ ಅವರು ಇನ್ನೂ ಸ್ವಲ್ಪ ಪುಷ್ ಮಾಡಬೇಕು. ಸೌಜನ್ಯ ಕೇಸ್ಗೆ ಈಗ ಏಪ್ರಿಲ್ 6ಕ್ಕೆ ಆಕ್ಚುಲಿ ಇದು ಹೋರಾಟ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮತ್ತೆ. ಯಾಕೆಂತಂದ್ರೆ ಕೋರ್ಟ್ ಅಲ್ಲಿ ಹೋರಾಟ ಮಾಡಬಾರ್ದು ಅಂತ ರೂಲ್ಸ್ ಇತ್ತು, ಅದನ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ. 6ನೇ ತಾರೀಕು ಮತ್ತೆ ಹೋರಾಟ ಸ್ಟಾರ್ಟ್ ಆಗಿದೆ ಬೆಳ್ತಂಗಡಿಲಿ. ಏನ್ ಅನ್ಸುತ್ತೆ? ಮಾಡ್ಲಿ ಸರ್, ಮಾಡ್ಲಿ. ಒಟ್ಟಲ್ಲಿ ಆ ಹುಡ್ಗಿಗ್ ನ್ಯಾಯ ಸಿಕ್ಲಿ ಅಷ್ಟೇ. ನಾನು ಹುಡ್ಗಿ ಕುಟುಂಬಕ್ಕೂ ನ್ಯಾಯ ಸಿಕ್ಲಿ. ಪಾಪ ಇವಾಗ ದರ್ಶನ್ ಅವ್ರು ಹೇಳ್ತಾರಲ್ಲ ಸರ್, ಆ 2 ನಿಮಿಷ ಘಟನೆ ಆ ಹುಡ್ಗಿಗೆ ಏನಾಗಿದ್ಯೋ ಆ ಹುಡ್ಗನ್ಗೆ ಆಗ್ಬೇಕು ಸರ್. ಅದ್ ಯಾರು ಮಾಡಿದಾರೋ ಅದು ಅವ್ರಿಗೆ ಆಗ್ಲೇಬೇಕು ಸರ್. ಅಂದ್ರೆ ಹುಡುಗಿ ಏನ್ ನೋವು ಅನುಭವಿಸಿದಳು, ಅವ್ರು ಯಾರು ಮಾಡಿದಾರೋ ಅವ್ರಿಗೆ ಆಗ್ಲೇಬೇಕು ಸರ್. ಅದೇನ್ ದರ್ಶನ್ ಅವ್ರು ಹೇಳಿರೋದ? ದರ್ಶನ್ ಅವ್ರು ಹೇಳಿದ್ದಾರೆ, ಇಂಟರ್ವ್ಯೂ ನಲ್ಲಿ ಬಂದು ಹೇಳಿದ್ದಾರೆ. ಇವಾಗ ದರ್ಶನ್ ಅವರು ಸೌಜನ್ಯ ಕೇಸ್ ಬಗ್ಗೆ ಏನು ಹೇಳಿಲ್ಲ. ಅವ್ರು ಬಂದು ಹೇಳಿರೋದು ಇಷ್ಟೇ ಸರ್. ಐ ಥಿಂಕ್ 4-5 years ಹಿಂದೆ ಅವ್ರು ಬಂದು ಅಂದಿದ್ದಾರೆ, ಒಂದ್ ಹುಡ್ಗಿಗೆ ರೇಪ್ ಮಾಡಿದ್ರೆ ಅವ್ರಿಗೆ 7 ನಿಮಿಷ ಘಟನೆ ಕೇಳ್ಬೇಕು ನಾವು. ಆ ಹುಡುಗಿಗೆ ಎಷ್ಟು ಕಷ್ಟ ಆಗಿದ್ಯೋ ಆ ಘಟನೆನ ಆ ಹುಡುಗರ್ಗೆ ಅನುಭವಿಸ್ಬೇಕು. ಆಗ ಅದಕ್ಕೆ ಆವಾಗ ಮುಂದೆ ಇದಾಗುತ್ತೆ. ಈಗ ನಾವು ಸೌಜನ್ಯ ಬಗ್ಗೆ ಕೇಳಿದ್ರೆ ನೀವು ದರ್ಶನ್ ಈಕ್ವಾಲಿಟಿ ಮಾಡ್ಕೆ ಹೇಳ್ತಾ ಇದ್ರಿ. ನೀವು ದರ್ಶನ್ ಮೇಲೆ ಇರೋ ಪ್ರೀತಿಗೋಸ್ಕರ ಹೇಳ್ತಾ ಇದ್ರು ಅಥವಾ ಮೀಡಿಯಾದವರು ದರ್ಶನ್ ಬಗ್ಗೆ ಮಾತ್ರ ತೋರಿಸ್ತಾರೆ, ಸಾಮಾಜಿಕ ಬೇರೆ ಸೌಜನ್ಯ ತೋರಿಸಲ್ಲ ಅಂತ? ನೀವೇ ಇವಾಗ ಹೇಳ್ತಾ ಇದ್ದೀರಲ್ಲ ಸರ್, ಇವಾಗ ನೀವೇ ನ್ಯೂಸ್ ನೋಡ್ತಿರಲ್ಲ, ನಿಮ್ಗೆ ಗೊತ್ತಾಗುತ್ತಲ್ಲ. ಬೆಳಿಗ್ಗೆ ಎದ್ದರೆ ಏನು ಸಿಗುತ್ತೆ ಸರ್ ನಿಮ್ಗೆ? ನ್ಯೂಸ್ ಅಲ್ಲಿ ನಿಮ್ಗೆ ಏನ್ ಫೋಟೋ ಬರುತ್ತೆ, ಯಾರ ಫೋಟೋ ಸಿಗುತ್ತೆ? ಅಲ್ಲಿಂಗಾಯ್ತು ಇಲ್ಲಿಂಗಾಯ್ತು ಅದೇ ಇಂತಿಂತವೇ ಬರ್ತವೆ. ದರ್ಶನ್ ಅವ್ರ ಫೋಟೋ ತಾನೇ ತೋರ್ಸೋದು ಫಸ್ಟ್. ಇವಾಗ ದೇವಸ್ಥಾನಕ್ಕೆ ಹೋದ್ರೆ ಫಸ್ಟ್ ಎಲ್ಲ ದೇವ್ರ ಫೋಟೋ ನೋಡ್ಬಿಟ್ಟು, ನ್ಯೂಸ್ ಅವ್ರಿಗೆ ಹಂಗಲ್ಲ, ದರ್ಶನೇ ದೇವ್ರ ಅವ್ರಿಗೆ. ಅಂದ್ರೆ ಮೊದ್ಲು ಅವ್ರು ಆ ಸುದ್ದಿ ತೋರ್ಸ್ರೆ ಸಮಾಧಾನನಾ? ಅವ್ರಿಗೆ ಅವಾಗ್ಲೇ ಊಟ. ನಾನು ನ್ಯೂಸ್ ಅವ್ರ ಚಾನಲ್ ಅವ್ರಿಗೆ ಹೇಳೋದು ಇಷ್ಟೇ ಸರ್, ದರ್ಶನ್ ಅವ್ರಿಗೆ ಎಷ್ಟು ಪ್ರಿಯಾರಿಟಿ ಕೊಟ್ರು ಅದನ್ನೇ ಬಂದ್ಬಿಟ್ಟು ಸೌಜನ್ಯ ಕೇಸಲ್ಲೂ ಇಟ್ಕೊಡ್ಲಿ. ಬ್ರದರ್, ಮೀಡಿಯಾಗಳ ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ಬೇಸರ? ಇವಾಗ ನಾನೊಬ್ಬ ಸ್ಟೂಡೆಂಟ್ ಸರ್. ನಮ್ಮ ಆಂಟಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನ್ಯೂಸ್ ನೋಡಿದ್ರೆ ಎಲ್ಲಾ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಜಗತ್ತಲ್ಲಿ ಏನೇನ್ ನಡೀತೈತೆ, ಏನೇನು ಆಗುತ್ತೆ. ಇವಾಗ ಅದೆಲ್ಲೋ ಏನೋ ಆಯ್ತಂತಲ್ಲ ಸರ್, ಸುನಾಮಿನೇನೋ ಬಂತಂತಲ್ಲ, ಅದೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಈ ಮೀಡಿಯಾದವರು ಹಂಗ್ ಮಾಡಿಲ್ಲ ಕನ್ನಡದಲ್ಲಿ.
ಈ ಮಾಡಿಲ್ಲ ಅವರು ಬರೀ 3 ತಿಂಗಳಿಂದ ಸರ್ ಬರೀ ದರ್ಶನ್ ಬ್ಯಾಗ್ ಇಟ್ಕೊಂಡು ಹೋದ ದರ್ಶನ್ ಫಿಂಗರ್ ಅದೇನೋ ತೋರ್ಸಿದ್ರು ಬರೀ ಅದನ್ನೇ ಇದ್ ಮಾಡ್ಕೊಂಡು ಹೋಗ್ಬಿಟ್ರು ಸರ್ ಅವರು. ಇವಾಗ ನಾವು ಸ್ಟೂಡೆಂಟ್ ಆಗಿ ಇವಾಗ ಚಿಕ್ಕ ಮಕ್ಳು ಇವಾಗ ಆ ಫಿಂಗರ್ ತೋರ್ಸಿದ್ರಲ್ಲ ಸರ್, ಇವಾಗ ಚಿಕ್ಕ ಮಕ್ಳಿಗೆ ಏನಾದ್ರು ಗೊತ್ತಾಯ್ತಾ ಸರ್ ಆ ಫಿಂಗರ್ ಬಗ್ಗೆ? ಇವಾಗ ಯಾರಿಂದ ಸರ್ ಗೊತ್ತಾಯ್ತಾ ಆ ಫಿಂಗರ್ ಬಗ್ಗೆ? ಅವರಿಂದನೇ. ನ್ಯೂಸ್ ಅವ್ರು ಏನ್ ಸರ್ ತೋರ್ಸ್ಬೇಕು? ಒಳ್ಳೆ ತೋರ್ಸಿದ್ರೆ ತಾನೇ ಚಿಕ್ಕ ಮಕ್ಳಿಗೂ ಗೊತ್ತಾಗುತ್ತೆ. ಹೌದೌದು. ಅದು ಅವ್ರು ತೋರಿಸ್ತಾ ಇಲ್ಲ. ಆ ಫಿಂಗರ್ ತೋರ್ಸಿದಿಂದ ಅವ್ರು ತೋರ್ಸ್ಕೊಂಡು ಏನೋ ಹೋದ್ರು, ಚಿಕ್ಕ ಮಕ್ಳಿಗೆ ಅದು ಬೇರೆ ತರ ಇದಾಯ್ತು. ಇವಾಗ ಚಿಕ್ಕ ಮಕ್ಳನ್ನೇ ಅದನ್ನೇ ತೋರ್ಸ್ಕೊಂಡು ಇದ್ ಮಾಡ್ತಾ ಇದ್ದಾರೆ. ಯಾರಿಂದ ಸರ್ ಇವಾಗ ಕೆಡ್ತಾ ಇರೋದು ದೇಶ? ಮೀಡಿಯಾದಿಂದಾನೇ ಕೆಡ್ತಾ ಇದೆ ಅಂತೀರಾ? ಇವಾಗ ದರ್ಶನ್ ಅವ್ರು ಅದೇನೋ ಫಿಂಗರ್ ತೋರ್ಸ್ಕೊಂಡು ಹೋರ ಅಂತ ತಾನೇ ಸರ್ ಅವ್ರು ಅದ್ ತೋರ್ಸಿದ್ದಾನೆ ಆಗಿರೋದು. ಅವ್ರು ಅದೇನೋ ಕೈ ನೋವು ಏನೋ ಇದ್ ಮಾಡ್ಕೊಂಡು ಹೋಗಿರ್ತಾರೆ. ಆ ಮಿಡಲ್ ಫಿಂಗರ್ ಹಿಂಗ್ ತೋರ್ಸಿದ್ರು. ಇವಾಗ ಚಿಕ್ಕ ಮಕ್ಳು ನೋಡ್ತಾರಲ್ಲ ಸರ್, ಅದ್ಯಾರೋ ನ್ಯೂಸ್ ಆಂಕರ್ ಅನ್ಕೋತೀನಿ, ನನ್ಗೆ ಗೊತ್ತಿಲ್ಲ ಆಕ್ಚುಲಿ ಅದ್ ಯಾರ್ ಟಿವಿ ಅಂತ ನನ್ಗೆ ಗೊತ್ತಿಲ್ಲ. ಆ ಟಿವಿ ಅವರು ನಿಮ್ಮನೆ ಹೆಣ್ಮಕ್ಳಿಗೆ ಹಿಂಗ್ ತೋರ್ಸಿದ್ರೆ ಬಿಟ್ಬಿಡ್ತಾ ಇದೆ ಅಂದ್ರಿ. ಚಿಕ್ಕ ಮಕ್ಳಿಗೆ ಅದೇನಂತ ಟಾಪಿಕ್ ಬರುತ್ತೆ ಸರ್, ಅದ್ ಕೆಟ್ಟದಂತ ಗೊತ್ತಾಗ್ಬಿಡುತ್ತಲ್ಲ ಸರ್. ಮಿಡಿಲ್ ಫಿಂಗರ್ ಅಂದ್ರೆ ಅದೇನಂತಾನು ಗೊತ್ತಾಗ್ಬಿಡುತ್ತಲ್ಲ. ಮತ್ತೆ ಒಳ್ಳೆ ತೋರ್ಸ್ಲಿ ಸರ್, ನಾವ್ ಬೇಡ, ನಂಗೆ ಮೀಡಿಯಾದವ್ರ ಬಗ್ಗೆ ಕೋಪನೇ ಇಲ್ಲ. 3 ತಿಂಗಳಿಂದ ದರ್ಶನ್ ಒಳ್ಳೆ ಸುದ್ದಿ ತೋರ್ಸ್ಲಿ ಸರ್. ಸೌಜನ್ಯದ ಇದು ಹೆಂಗಾರು ಮಾಡಿ ನ್ಯಾಯ ಕೊಡ್ಸ್ಲಿ ಅವರು ಬಂದಿ. ಹೌದು ಸರ್, ನನ್ ದರ್ಶನ್ ಅಭಿಮಾನಿನೇ. ಅರೆ ನಾನು ಒಪ್ಕೋತಲ್ಲ, ದರ್ಶನ್ ಅವ್ರು ಮಾಡ್ತಾ ಇರೋದು ಸರಿ ಅಂತ ನಾನು ಒಪ್ಕೊಂಡಿಲ್ಲ. ಅರೆ ಆ ರೇಣುಕಾಸ್ವಾಮಿ ಅವ್ರು ಮಾಡಿರೋದು ಒಳ್ಳೇದಾ ಸರ್? ನಾನು ಕೇಳ್ತಾ ಇರೋದು ಮೀಡಿಯಾದವ್ರಿಗೆ ಅಷ್ಟೇನೆ. ದರ್ಶನ್ ಅವ್ರು ಮಾಡಿರೋದು ಸರಿನಾ ತಪ್ಪೋ ಅದು ಕೋರ್ಟ್ ನೋಡ್ಕೊಳ್ಳುತ್ತೆ. ಮೀಡಿಯಾದವರು ರೇಣುಕಾಸ್ವಾಮಿ ಇದು ಕೆಟ್ಟದ್ದು ಇದ್ ಮಾಡಿರೋದು ಏನಕ್ಕೆ ತೋರಿಸಿಲ್ಲ? ಅದೇ ನಾನು ಕೇಳ್ತಾ ಇರೋದು. ಅವ್ರಿಗೆ ಕಾಮುಕ ಅಂದ್ರೆ ಒಳ್ಳೆಯವರಾ? ಅಷ್ಟೇ ನಾನು ಕೇಳ್ತಾ ಇರೋದು ಸರ್. ಅದೇನೇ ಇದ್ರು ನೋಡಿ, ಇಬ್ರು ಕಡೆ ಈಕ್ವಾಲಿಟಿ ಕೊಡ್ಬೇಕು ಸರ್. ಪಾಸಿಟಿವ್ ಆರ್ ನೆಗೆಟಿವ್ ಎರಡು ಕರೆಕ್ಟಾಗಿ ಹೇಳ್ಬೇಕು. ಇವಾಗ ರೇಣುಕಾಸ್ವಾಮಿ ಅವ್ನ್ ಮೆಸೇಜ್ ಕಳ್ಸಿದ್ಕೆ ಅಲ್ವಾ ಸರ್ ಅದಾಗಿರೋದು? ಮೆಸೇಜ್ ಕಳ್ಸಿರೋದೇ ನಮ್ಮ ಭಾಷೆ ಏನಕ್ಕೆ ಸರ್ ಹೋಗ್ತಾ ಇದ್ರು? ಅವ್ರ ಪಾಡು ಅವ್ರಿಗೆ ಸಾವಿರಾರು ಇದಿದೆ, ಅದ್ ಬಿಟ್ಬಿಟ್ಟು ಅವನ ಹತ್ರ ಏನಕ್ಕೆ ಸರ್ ಹೋಗ್ತಾರೆ? ನಾನು ಹೋಗಿದಾರ ಅಂತ ನಾನು ಹೇಳಲ್ಲ, ಏನಕ್ಕೆ ಸರ್ ಬೇಕು ಅವ್ರಿಗೆ? ಇವಾಗ ಅವ್ರಿಗೆ ನ್ಯಾಯ ಸಿಕ್ಲಿ. ಇವಾಗ ದರ್ಶನ್ ಅಂತಾನೆ ಇದ್ ಮಾಡ್ಕೊಂಡು ಹೋಗ್ಬಿಟ್ರು, ಆಯ್ತಾ ಆಗೋಯ್ತಾ ಕೇಸ್ ಮುಗ್ದೋಯ್ತು. ಇವಾಗ ಸೌಜನ್ಯಗೆ ಹೆಂಗ ನ್ಯಾಯ ಸಿಗೋ ತರ ಮಾಡ್ಲಿ. ಅವ್ರ ನ್ಯೂಸ್ ಅವ್ರಿಗೆ ಇಷ್ಟೇ ನಾನು ಕೇಳ್ಕೊಳ್ಳೋದು, ಸೌಜನ್ಯ ಅವ್ರಿಗೆ ನ್ಯಾಯ ಸಿಗೋ ತರ ಮಾಡ್ಲಿ ಸರ್. ಅಂದ್ರೆ ನೀವು ದರ್ಶನ್ ಸುದ್ದಿಗೆ ಎಷ್ಟು ಪ್ರಯಾರಿಟಿ ಕೊಡ್ತೀರೋ ಹಂಗೆ ಹೌದು, ಬೇರೆ ಸುದ್ದಿಗಳು ಪ್ರಯಾರಿಟಿ ಕೊಡಿ. ಬೇರೆ ಸುದ್ದಿಗೂ ಕೊಡ್ಬೇಕು ಸರ್. ಮೇನ್ ಆಗಿ ರೇಪ್ ಕೇಸ್ಗಳಿಗೆ ಇದ್ ಕೊಡ್ಬೇಕು ಸರ್. ರೇಪ್ ಕೇಸ್ ಅಂದ್ರೆ ಇದು ದೊಡ್ಡ ದೊಡ್ಡ ರಾಜಕಾರಣಿಗಳು ಅವ್ರದೆಲ್ಲ ಇದ್ ಮಾಡಲ್ಲ. ನಮ್ಮಂತ ಮಿಡಿಲ್ ಕ್ಲಾಸ್ಗಳ್ದೆ ನೋಡ್ಕೊಂಡ್ ಬಿಟ್ಟಿರ್ತಾರೆ. ಇವಾಗ ದರ್ಶನ್ ಏನಕ್ ಬಂತು ಅಂದ್ರೆ ಗೊತ್ತಲ್ಲ ಸರ್, ಏನ್ರಿ ಮೀಡಿಯಾ ಅಷ್ಟೇ. ಅದಕ್ಕೋಸ್ಕರ ದರ್ಶನ್ ಅವನ್ನ ಎಲ್ದಿದ್ದು, ಇನ್ನೇನಕ್ಕೆ ಎಲ್ದಿಲ್ಲ ಅವರು. ಪರವಾಗಿಲ್ಲ, ಅವ್ರು ಎಲ್ಕೊಂಡು ಹೋಗ್ತಾನೆ ಇಲ್ಲಿ, ಅವಯ್ಯ ಬೆಳ್ಕೊಂಡು ಹೋಯ್ತಾನೆ ಇರ್ತಾರೆ. ಅಲ್ಲ, ಅವರು ಮಾತಾಡ್ತಾರೆ, ದವಯ್ಯ ಬೆಳ್ಕೊ ಹೋಯ್ತಾನೆ. ನಿಮ್ಗೇನು ಉಪಯೋಗ ಆಗುತ್ತೆ? ನಮ್ಗೇನು ಉಪಯೋಗ? ಇನ್ಸ್ಪಿರೇಷನ್ ಸರ್. ಅವ್ರನ್ನ ನೋಡಿ ಎಷ್ಟು ಕಲಿಬಹುದು ನಾವು. ದರ್ಶನ್ ನೋಡಿ, ದರ್ಶನ್ ಅವ್ರು ನೋಡಿ ಬರೀ ನಾವೇನು ಕೆಟ್ಟದ್ ನೋಡಿ ಕಲಿತೀರಾ ನೀವು? ಅಲ್ಲ, ದರ್ಶನ್ ನೋಡಿ ಕಲಿಯುವಂತದ್ದು ಏನಿದೆ ಸರ್? ಅವರು ತುಂಬಾ ಹೆಲ್ಪ್ ಮಾಡ್ತಾರೆ, ಪ್ರಾಣಿ ಪಕ್ಷಿಗಳಿಗೆಲ್ಲ ಇದು ಮಾಡ್ತಾರೆ. ಅವತ್ತು ಕೇಳಿ ಗ್ರೌಂಡ್ ಅಲ್ಲಿ ಅಲ್ಲಿ ಕಟ್ಔಟ್ ಹಾಕಿದ್ರು ಸರ್, ಅವಾಗ ಹಾಲು ಉಯ್ತಾ ಇದ್ರು. ನಾನು ಬಂದಿದ್ದೆ ಅವಾಗ ಅವ್ರು ದರ್ಶನ್ ಅವ್ರು ಬಂದಿದ್ರು. ಅವಾಗ ಬಂದ್ಬಿಟ್ಟು ಆ ಹಾಲು ನಾಯಿಗೆ ಹಾಕಿದ್ರೆ ಅವ್ರಿಗೆ ಹೊಟ್ಟೆ ಯಾರು ತುಂಬತೈತೆ ಅಂತಾನೆ ಹೇಳಿದ್ರು ಸರ್. ಅದೊಂದು ಇನ್ಸ್ಪಿರೇಷನ್. ಇವಾಗ ನಾವು ಮನುಷ್ಯರು ಸರ್, ನಾವು ದುಡ್ಕೊಂಡಾರು ತಿಂತೀವಿ, ನಾಯಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಏನ್ ಸಿಗುತ್ತೆ? ಆಮೇಲೆ ಇನ್ನೊಂದು ಸಮ್ಮರ್ ಬಂದಿಸ್ನ ಮೇಲೆ ನೀರ್ ಹಿಡಿಯಕ್ಕೆ ಹೇಳ್ತಾರೆ. ಹೌದು, ಅದೊಂದು ಹೇಳಿದ್ರು. ಅದರಿಂದ ಅವರಿಂದ ನಾವು ತುಂಬಾ ಕಲಿಯೋದಿದೆ. ಬರೀ ಅದೊಂದೇ ಒಂದು ಮೈನಸ್ ನೆಗೆಟಿವ್ ಪಾಯಿಂಟ್ ಇಟ್ಕೊಂಡು ಅವನ್ನೇ ಹೇಳಿದ್ರು. ಅಂದ್ರೆ ದರ್ಶನ್ ಅವ್ರನ್ನ ನೀವು ಬರೀ ಸಿನಿಮಾ ನಟ ಅಂತ ನೋಡ್ತಾ ಇಲ್ಲ, ಅವರಲ್ಲಿರೋ ಹ್ಯೂಮನ್ ಬೀಯಿಂಗ್ ಸರ್. ಇವಾಗ ಏನ್ ಅವ್ರು ಮಾಡಿದ್ದಾರೆ, ಬೇರೆಯವ್ರು ಮಾಡಲ್ವಾ ಸರ್? ನಾನು ತಪ್ಪು ಮಾಡಿದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಅವ್ರಿಗೆ ಏನೋ ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಅನುಭವಿಸ್ಲಿ ಅಂತೀರಾ? ಅನ್ಭವಿಸ್ಲಿ ಸರ್. ಅವ್ನ್ ರೇಣುಕಾಸ್ವಾಮಿ ಮಾಡಿದ ಇದಿಲ್ಲ ಸರ್, ಅನ್ಭವಿಸ್ಲಿ. ಅವ್ರು ತಪ್ಪು ಮಾಡಿದ್ರೆ ದೇವ್ರಿದಾನೆ, ಕರ್ಮ ಏನು ಬಿಡಲ್ಲ ಸರ್. ಅದೇ ಹೇಳಿ. ಹೌದು, ಇದು ನಿಜವಾದ ಅಭಿಮಾನ. ಯಾಕೆಂದ್ರೆ ನೀವು
ಅವ್ರ ಪರನೇ ಮಾತಾಡೋದಲ್ಲ, ಅವರು ಕೂಡ ಎಷ್ಟು ದಿವಸ ಅವ್ರು ತಪ್ಪು ಮಾಡಿದೀನಿ ಅಂತ ಎಲ್ಲೂ ಕೂಡ ಇದ್ ಮಾಡ್ಕೊಲಿಲ್ಲ. ಇಲ್ಲ ಅವರು ಏನಿದೆ ಕಾನೂನನ್ನ ಪಾಲಿಸ್ತಾ ಇದ್ದಾರೆ. ಅಷ್ಟೇ, ಅವ್ರು ಪಾಲಿಸಿ ಸರ್, ಅವ್ರ ಪಾಡವ್ರು. ಇವಾಗ್ಲೂ ನಾನು ಫೋನ್ ಇವಾಗ್ಲೂ ನೋಡ್ಕೊಂಡ್ಬಿಡಿ ಸರ್, ನನ್ನ ಫೋನಲ್ಲಿ ಇರೋದು ಅವ್ರದೇ DP. ಅಷ್ಟೊಂದು ನಿಮ್ಗೆ ಪ್ರೀತಿನ ಅವ್ರ ಮೇಲೆ? ಅದು ಇಲ್ಲ ಸರ್, ಅದು ಏನಕ್ಕೆ, ವೈಫೈ ಪಾಸ್ವರ್ಡ್ ನಾನು ಅವ್ರದೇ ಇಕ್ಕಿದ್ದೀನಿ. ವೈಫೈ ಪಾಸ್ವರ್ಡ್ ಅವ್ರದೇ ಹೆಸರು ಇಟ್ಕೊಂಡಿದ್ದೀರಾ? ನೀವೇನಾದ್ರು ಮುಖ್ಯಮಂತ್ರಿ ಆಗಿದ್ರೆ ಇಡೀ ಜಗತ್ತಿಗೆ ಗೊತ್ತಾಗ್ಬಿಡುದಲ್ಲ ಈಗ ವೈಫೈ ಪಾಸ್ವರ್ಡ್ ಅಂತ. ಡಿಪ್ ಏನಿದು ಡಿ ಬಾಸ್ ಫ್ಯಾನ್ ಫಾರ್ ಅವರ್ ಕೆಳಗಡೆ ಅವ್ರದ್ದು ಕೈದಿ ನಂಬರ್ನೇ ಹಾಕಿದೀನಿ, ನೋಡ್ಕೊಳ್ಳಿ ಸರ್. ಕೈದಿ ನಂಬರ್ ಅದೇ ಹಾಕೊಟ್ಟಿದ್ದೀರಾ? ಪಾಸ್ವರ್ಡ್, ಇದು ಹೆಸರು, ಇದು OnePlus ಫೋನ್ ಎತ್ತಿ ನಾನು ಡಿ ಬಾಸ್ ಫ್ಯಾನ್ ಫಾರ್ ಎವರ್ ಅಂತ ಹಾಕಿದೀನಿ ಸರ್. ಅಷ್ಟೊಂದು ನಿಮ್ಗೆ ಇನ್ಸ್ಪೈರ್ ಅವರು? ಚಿಕ್ಕ ವಯಸ್ಸಿಂದ ಸರ್.